ವೈಫೈ ಐಡಿ ಆನ್ ಮಾಡಿದ್ರೆ ಬಳಕೆದಾರರಿಗೆ ಶಾಕ್ ಎದುರಾಗ್ತಾ ಇದೆ. ವೈಫೈ ಐಡಿ ನೇಮ್ ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನೇಮ್ ಐಡಿಯನ್ನ ಕೊಡಲಾಗಿದೆ. ವೈಫೈ ಐಡಿಯಲ್ಲಿ ವೈಫೈ ಐಡಿ ಹೆಸರು ಬರುತ್ತಲ್ಲ, ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನೇಮ್ ಅನ್ನ ಹಾಕಲಾಗಿದೆ. ದೇಶ ವಿರೋಧಿ ಯೂಸರ್ ಐಡಿ ನೇಮ್ ಅನ್ನ ಬಳಕೆ ಮಾಡಲಾಗ್ತಾ ಇರುವಂತದ್ದು. ಆ ವೈಫೈ ಆನ್ ಮಾಡ್ತಿದ್ದ ಹಾಗೆ ಬರ್ತಾವಲ್ಲ, ಸಾಲಕ್ಕೆ ನೇಮ್ಗಳೆಲ್ಲ ಬರ್ತವೆ, ಯಾವ್ದು ಆನ್ ಆಗಿರುತ್ತೆ ಅದೆಲ್ಲ. ಅದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ವೈಫೈ ಐಡಿ ಕೂಡ ಬಂದಿದೆ. ಬೆಂಗಳೂರಿನ ಜಿಗಣಿ ಬಳಿಯ ಕಲ್ಲುಬಾಳುವಿನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಈ ಆಘಾತಕಾರಿ ಘಟನೆಯಿಂದ ಗ್ರಾಮಸ್ಥರಿಗೆ ಒಂಥರ ಶಾಕು, ಆತಂಕ. ಏನಪ್ಪ ಹಿಂಗ್ ಬರ್ತಾ ಇದೆಯಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಗ್ರಾಮದಲ್ಲಿ ಭಯೋತ್ಪಾದಕರು ಇದ್ದಾರೆ ಅನ್ನುವಂಥ ಶಂಕೆಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ವೈಫೈ ನೇಮ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಗಣಿ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳದವರು ದೂರನ್ನ ಕೊಟ್ಟಿದ್ದಾರೆ. ಈ ಐಡಿ ಮೂಲದ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು. ಅದನ್ನೇನು ಹಿಡಿಯುವಂಥದ್ದೇನು ದೊಡ್ಡ ಸವಾಲಲ್ಲ. ದೇಶದ್ರೋಹಿ ಐಡಿ ಬಳಸ್ತಾ ಇರುವಂಥವ್ರು ಯಾರು ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸ್ಟಿಲ್ ಅದು ಆನ್ ಆಗಿದ್ರೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆತ ಇನ್ನೂ ಕೂಡ ವೈಫೈ ಐಡಿ ನೇಮ್ ಅದನ್ನೇ ಇಟ್ಟಿದ್ರೆ ಆ ರೇಂಜನ್ನು ಗುರುತಿಸ್ಕೊಂಡು ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಬಟ್ ಈಗ ಕಂಪ್ಲೇಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆತ ಆನ್ ಮಾಡಿದ್ದಾನ ಇಲ್ವಾ ಗೊತ್ತಿಲ್ಲ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಯಲ್ಲಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ವೈಫೈ ಐಡಿ ಬರ್ತಾ ಇರುವಂಥದ್ದು. ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಬಾಳು ಗ್ರಾಮದಲ್ಲಿ ಏನು ನಾವೆಲ್ಲರೂ ಇಂಟರ್ನೆಟ್ನ ಮೊಬೈಲಿಂದ ಮೊಬೈಲ್ಗೆ ಹಂಚ್ಕೊಳ್ಳೋದಕ್ಕೆ ಅಥವಾ ಒಂದಷ್ಟು ವೈಫೈ ಕನೆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನಲ್ಲಿ ನಾವೇನಾದರೂ ಇಲ್ಲಿ ಸರ್ಚನ್ನು ಮಾಡಿದ್ರೆ ಗಮನಿಸ್ಬೋದು ನೀವೆಲ್ಲರೂ ಸಹ ನೋಡಿ, ಹಲವಾರು ಹೆಸರುಗಳು ಬರುತ್ತೆ. ಯಾವ್ಯಾವ ಆಪ್ಷನ್ನಲ್ಲಿ ಯಾವ್ಯಾವ ಯೂಸರ್ ಐ ಡಿಯಿಂದ ನಾವು ಒಂದು ಇಂಟರ್ನೆಟ್ಟನ್ನು ಶೇರ್ ಮಾಡ್ಕೋಬೋದು ಅಂತ. ಅದರೊಳಗಡೆ ನಮಗೆ ಆಶ್ಚರ್ಯಕರವಾಗಿ ಕಂಡಿರ್ತಕ್ಕಂಥದ್ದು ಇಲ್ಲೊಂದು ಐ ಡಿ ಇರತಕ್ಕಂಥದ್ದು, ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಒಂದು ವೈಫೈ ಐ ಡಿಯನ್ನು ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ಬರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅಂಥೇಳಿದ್ರೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ, ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ. ಕೇವಲ ವಾಸ ಆಗಿರ್ತಕ್ಕಂಥದ್ದಲ್ಲ, ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅಂಥೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಇದು ಇನ್ನೂ ಆ್ಯಕ್ಟಿವ್ ಆಗೇ ಇರತಕ್ಕಂಥದ್ದು. ಅಂಥೇಳಿದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಒಂದು ಐ ಡಿನಲ್ಲಿ ಉಪಯೋಗಿಸ್ಕೊಂಡು ದೇಶ ವಿರೋಧಿ ಕೃತ್ಯವನ್ನು ಇದೇ ವ್ಯಾಪ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಅವರು ತೋರಿಸ್ತಾ ಇದ್ದಂಥವ್ರು ಮತ್ತು ಇನ್ನೊಂದು ಯಾವುದೋ ನೋಡ್ತಾ ಇದ್ದೆ ಆ ವಿಜುವಲ್ಸನ್ನು ಕೂಡ, ಅದು ಸ್ಟ್ರಾಂಗ್ ರೇಂಜಲ್ಲಿ ಇರುವಂಥದ್ದು. ಅಂದರೆ ಹತ್ತತ್ರ ಒಂದು 10 ಮೀಟ್ರ್ ಒಳಗಡೆ ಇರುತ್ತೆ. ಪೊಲೀಸರಿಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಹುಡುಕುವಂಥ ಪ್ರಯತ್ನ ಮಾಡಲಾಯ್ತಾ? ಅದೇನು ಹುಡುಕುವಂಥದ್ದು ಏನು ಬಿಗ್ಗೆಸ್ಟ್ ಚಾಲೆಂಜ್ ಏನಲ್ಲ ಅದು? ಹೌದು ಪೃಥ್ವಿ, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವೈಫೈ ಯೂಸರ್ ಐಡಿಯನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಅದು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಒಂದು 15 ಮೀಟರ್ ಆ ಡಿಸ್ಟೆನ್ಸ್ ಅಲ್ಲಿ. ಅಂದ್ರೆ ಕಲ್ಬಾಳು ಗ್ರಾಮದ ಸರ್ಕಾರಿ ಶಾಲೆ ಸಮೀಪವೇ ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ವೈಫೈ ಯೂಸರ್ ಐಡಿ ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯರಾದಂತಹ ವಿನಯ್ ಅನ್ನುವಂಥವ್ರು ತನ್ನ ಸ್ನೇಹಿತನ ವೈಫೈ ಕನೆಕ್ಟ್ ಮಾಡ್ಕೊಡ್ಲಿಕ್ಕೆ ಹಾಟ್ಸ್ಪಾಟ್ ಆನ್ ಮಾಡೋ ಸಂದರ್ಭದಲ್ಲಿ ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಐಡಿ ಎಂದು ಒಂದು ಕಾಣಿಸ್ಕೊಂಡಿದೆ. ಅವರು ಸುತ್ತಮುತ್ತಲೂ ಕೂಡ ಪರಿಶೀಲನೆ ಮಾಡಿ ಇದು ಪಕ್ಕ ಇಲ್ಲೇ ಎಲ್ಲೋ ನಿಯರ್ ಬೈ ಈ ಒಂದು ವೈಫೈ ಐಡಿ ವರ್ಕ್ ಆಗ್ತದೆ ಅಂತೇಳಿ ಬಜರಂಗ ದಳ ಕಾರ್ಯಕರ್ತರಂತ ಗೋವರ್ಧನ್ ಅವರಿಗೆ ಮಾಹಿತಿ ಕೊಡ್ತಾರೆ. ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ರೆ ಕೂಡ ಆಗಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ವೈಫೈ ಯೂಸರ್ ಐಡಿ ವರ್ಕ್ ಆಗ್ತಾ ಇರ್ತದೆ. ಅವ್ರು ಕೂಡಲೇ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ಕೊಟ್ಟಿದ್ದು. ಈ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ NCR ಅನ್ನ ಮಾಡ್ಕೊಂಡಿದ್ದು. ಸೊ ಜಿಗಣಿ ಪೊಲೀಸ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಏನು ಏರಿಯಾ ಇದೆ ಅಲ್ಲಿ ಎಲ್ಲವೂ ಕೂಡ ಯಾರ್ಯಾರು ವಾಸ ಇದ್ದಾರೆ ಅವರೆಲ್ಲರ ಮೊಬೈಲ್ ಕೂಡ ಸರ್ಚ್ ಮಾಡಿದ್ರೆ ಇಲ್ಲಿವರೆಗೂ ಯಾರು ಕೂಡ ಈ ಒಂದು ಯೂಸರ್ ಐಡಿ ಬಳಕೆ ಮಾಡಿರ್ತಕ್ಕಂಥವ್ರು ಪತ್ತೆ ಆಗಿಲ್ಲ. ಇನ್ನೂ ಕೂಡ ಅದು ಬರ್ತಾ ಇದೆಯಾ, ತೋರಿಸ್ತಾ ಇದೆಯಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಅಥವಾ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಚೇಂಜ್ ಆಗಿದೆಯಾ?
ಮತ್ತು ಈ ಕ್ಷಣಕ್ಕೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ವೈಫೈ ಯೂಸರ್ ಐಡಿ ವರ್ಕ್ ಆಗ್ತಾ ಇದೆ ಅಲ್ಲ, ಅಲ್ಲಿ ಈಗಲೂ ಕೂಡ ಹೋಗಿ ನೀವೇನಾದ್ರೂ ನಮ್ಮ ಜೊತೆ ಗೋವರ್ಧನ್ ಅವರಿದ್ದಾರೆ, ಬಜರಂಗ ದಳದ ಕಾರ್ಯಕರ್ತ. ನಮಸ್ಕಾರ ಗೋವರ್ಧನ್ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ ವಿಡಿಯೋ ನೋಡ್ತಾ ಇದ್ವಿ, ಕಂಪ್ಲೇಂಟ್ ಮಾಡಿದೀರಾ. ಈಗ ಪೊಲೀಸರಿಗೆ ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ? ಎಷ್ಟು ದಿನದಿಂದ ಆನ್ ಆಗಿತ್ತಂತೆ? ನಮಗೆ ನಿನ್ನೆ ಬೆಳಗ್ಗೆ ಮಾಹಿತಿ ಬಂದಿರತಕ್ಕಂಥದ್ದು. ಹ್ಮ್. ಅದಾದ ನಂತರ ನಾವು ಮಧ್ಯಾಹ್ನ ಹೋಗಿ ನೋಡಿದಂಥ ಸಂದರ್ಭದಲ್ಲೂ ಸಹ ಅದು ಇಂಡಿಕೇಟ್ ಮಾಡ್ತಾನೆ ಇತ್ತು ಇನ್ನು. ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ವಿ. ಪೊಲೀಸರು ಬಂದು ಸ್ಥಳದಲ್ಲಿ ನೋಡಿ ಅವರ ಮೊಬೈಲಲ್ಲೂ ಸಹ ಅದು ಇನ್ನೂ ಇತ್ತು ನಿನ್ನೆ ರಾತ್ರಿವರೆಗೂ. ಮತ್ತೆ ರಾತ್ರಿ ಎಲ್ಲಾನು ತಿರ್ಗಾ ಪೊಲೀಸ್ ಸ್ಟೇಷನಲ್ಲೇ ಕರೆದು ಕಂಪ್ಲೇಂಟನ್ನು ತಗೊಂಡು ಒಂದು NCR ಕೂಡ ಮಾಡ್ಕೊಂಡಿದ್ದಾರೆ ಈಗ. ಮತ್ತೆ ಇವತ್ತು ಟೆಕ್ನಿಕಲ್ ಟೀಮ್ ಅವ್ರನ್ನ ಕರೆದಿ ಅದು ಯಾರು ಅಂತೇಳಿ ಪತ್ತೆ ಹಚ್ಚತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ತೋರಿಸ್ತಾ ಇದೆಯಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನೇ? ಹೌದೌದು, ಈಗ ಅಲ್ಲೇ ಇದೆ. ಹೌದು. ಓಕೆ, ಹಂಗಾರೆ ಆ ಸುತ್ತಮುತ್ತನೇ ಯಾರೋ ಇದ್ದಾರೆ ಅಲ್ಲಿ? ಹೌದು. ಅದೇನು ವೈಟ್ 100 ಅಡಿ ಅಂತರದಲ್ಲಿ ಮಾತ್ರನೇ ಅದು ಇಂಡಿಕೇಟ್ ಮಾಡೋದು. ಆ ವೈಫೈ ಏನೇ ತೋರ್ಸೋದು ನಮ್ಗೆ 100 ಅಡಿ 150 ಅಡಿ ರೇಡಿಯಸ್ ಅಲ್ಲೇ ಅಷ್ಟೇನೆ ತೋರ್ಸೋವಂಥದ್ದು. ಓಕೆ, ಅದರಿಂದ ಯಾರು ಅಂತೇಳಿ ಕಂಡುಹಿಡಿಬಹುದು. ಅಲ್ಲ, ಆ 100 ಇಂದ 150 ಅಡಿ ರೇಂಜ್ ಇದೆಯಲ್ಲ, ಅಲ್ಲೇನ್ ಸ್ಟೂಡೆಂಟ್ಸ್ ಇದಾರ, ಹೊರಗಿಂದ ಬಂದಂತ? ಅಲ್ಲಿ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಯಲ್ಲೇ ತೋರಿಸ್ತಾ ಇರೋದು. ಸರ್ಕಾರಿ ಶಾಲೆ ಪಕ್ಕದಲ್ಲೇ ನಿಂತ್ಕೊಂಡಿದ್ದೀನಿ ನಾನು. ಸುಮಾರು ಒಂದು 300 ಇಂದ 400-500 ಜನ ಮಕ್ಕಳು ಶಾಲಾ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಅಂತ ಪ್ರದೇಶದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಆಘಾತಕಾರಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಲ್ಲ, ಅದೇನು ಹೈಸ್ಕೂಲಾ, ಪ್ರೈಮರಿ ಸ್ಕೂಲಾ? ಹೈಸ್ಕೂಲ್. ಓಕೆ. ಅಲ್ಲೇನು ಸ್ಟೂಡೆಂಟ್ಸ್ ಸರ್ಕಾರಿ ತರೋದಕ್ಕೆ ಏನು ಬಿಡೋದಿಲ್ಲ ಅಂತ ಕಾಣಿಸುತ್ತೆ. ಸ್ಟೂಡೆಂಟ್ಸ್ ಯಾವುದೇ ಶಾಲಾ ಮಕ್ಕಳಂತೂ ತರಲ್ಲ. ಅದೇ ಅಲ್ಲಿ ಯಾರಾದ್ರೂ ಈ ರೀತಿ ಏನು ದೇಶ ವಿರೋಧಿಗಳು ಈಗಾಗಲೇ ನಾವು ನೋಡಿದೀವಿ. ಜಿಗಣಿ ಪೊಲೀಸರು ಅತ್ಯಂತ ದಕ್ಷರಿದ್ದಾರೆ. ಕಳೆದ ಬಾರಿ ಒಂದು 8 ತಿಂಗಳ ಹಿಂದೆಗಡೆ ಸುಮಾರು 20ಕ್ಕೂ ಹೆಚ್ಚು ಜನ ಪಾಕಿಸ್ತಾನಿ ಪ್ರಜೆಗಳನ್ನ ಬಂಧಿಸಿರ್ತಕ್ಕಂಥದ್ದು ಸಹ ಜಿಗಣಿ ಪೊಲೀಸರೇನೆ. ಅಂದ್ರೆ ಆ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಏನು ಜಿಹಾದಿ ಚಟುವಟಿಕೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಕೂಡ ಅದು ಎಲ್ರಿಗೂ ಕಾಣಿಸಂಗ್ ಯಾರು ಮಾಡ್ತಿರಲ್ಲ ಈ ತರ. ಇಲ್ಲಿ ಯಾರೋ ಬೇಕು ಅಂತಾನೆ ಈ ರೀತಿ ಕ್ರಿಯೇಟ್ ಮಾಡಿ ಒಂದ್ ಸ್ವಲ್ಪ ಆತಂಕ ಸೃಷ್ಟಿ ಮಾಡ್ತಿರೋಂತರ ಇದೆ ಇದು. ಹೌದೌದು, ಬೇಕು ಅಂತಾನೆ ಇರ್ಬೋದು ಅಥವಾ ಅಲ್ಲಿದ್ರೂ ಇರ್ಬೋದೇನೋ ಆ ರೀತಿ. ಅದನ್ನು ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ಹಲವಾರು ಭಾಗಗಳಲ್ಲಿ ನಾವು ನೋಡ್ತಾ ಇದೀವಿ. ಈಗ ಮೊನ್ನೆ ಗಣೇಶ ಮೆರವಣಿಗೆಗಳಲ್ಲೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿರ್ತಕ್ಕಂಥದ್ದು. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲಿ ಯಾರ್ದಾದ್ರೂ ಮನೆಗೆ ಹೋಗಿ ಅಥವಾ ಯಾರ್ದಾದ್ರೂ ಯುವಕರ ಅಂದ್ರೆ ಫೋನ್ ಹೋಗಿದ್ದಾರೆ, ಚೆಕ್ ಮಾಡುವಂತ ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಒಂದಷ್ಟು ಜನ ಯಾರು ತೋರಿಸಿದ್ದಾರೆ, ಎಲ್ಲ ಅಲ್ಲೇನೂ ಆ ತರ ಕಂಡು ಬಂದಿಲ್ಲ. ಅದಕ್ಕೆ ಇವತ್ತು ಒಂದಷ್ಟು ತಂತ್ರಜ್ಞರನ್ನ ಕರೆದಿ ತನಿಖೆ ಮಾಡಿಸ್ತೀವಿ ಅಂತೇಳಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಬಟ್ ಅಲ್ಲಿರೋಂಥವ್ರಿಗೆ ಯಾರಿಗೂ ಯಾರ ಮೇಲೂ ಏನು ಅನುಮಾನ ಇಲ್ಲ? ಇಲ್ಲ, ಆತರ ಏನು ಅನುಮಾನ ಅಂತಿಲ್ಲ. ಹೊರಗಡೆಯಿಂದ ತುಂಬಾ ಈಗ ಜಿಗಣಿ ಅಂತ ಹೇಳಿದ್ರೆ ಅದೊಂದು ಇಂಡಸ್ಟ್ರಿಯಲ್ ಏರಿಯಾ. ಹೊರ ರಾಜ್ಯಗಳಿಂದ ಮತ್ತೆ ನೇಪಾಳದಿಂದ ಈ ರೀತಿ ಹಲವಾರು ಜನ ಬೇರೆ ಬೇರೆಯವ್ರು ತಮ್ಮ ಅಡ್ರೆಸ್ಗಳನ್ನ ಅವ್ರಿಗೆ ಬೇಕಾದಂಗೆ ಹೇಳ್ಕೊಂಡು ಅಲ್ಲಿ ವಾಸ ಇರತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಅಲ್ಲೆಲ್ಲ ಹೊರಗಿನ ಜನಗಳು ಸರ್ ಹಿಂಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ID ಬರ್ತಾ ಇದೆ ಅಂತ ಅವರಿಗೆ ಅದೇ ಫಸ್ಟ್ ಅವರಿಗೂ ಗೊತ್ತಾಗಿದ್ದ ಅಥವಾ ಅದಕ್ಕೂ ಮುಂಚೆಯಿಂದಲೂ ಕೂಡ ಆ ತರನೇ ತೋರಿಸ್ತಾ ಇತ್ತಂತ? ಇಲ್ಲ, ಅವರು ಅದೇ ಫಸ್ಟ್ ನೋಡಿರ್ತಕ್ಕಂಥದ್ದು. ನೋಡಿದ ತಕ್ಷಣನೇ ಅದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸಿದಂಥದ್ದು, ಫೋಟೋ ತೆಗೆದು. ಆ ಕೂಡಲೇ ನಾವು ಅಲ್ಲೋಗಿ ಅದನ್ನು ನೋಡ್ತಕ್ಕಂಥದ್ದು ಮಾಡಿ ಮತ್ತೆ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಮಾಡಿದ್ವಿ. ನೀವು ಹೋದ್ಮೇಲೆ ಆ ಗ್ರಾಮಸ್ಥರು ಯಾರಾದ್ರೂ ಬಂದಿದ್ರಾ? ಇಲ್ಲ ನಮಗೂ ಹಂಗೆ ತೋರಿಸ್ತಾ ಇದೆ ತುಂಬಾ ದಿನಗಳಿಂದ ಅಂತ ಏನಾದ್ರು ಹೇಳಿದ್ರೆ? ಅಲ್ಲೇ ಆಮೇಲೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ 100 ಜನ ಅಲ್ಲಿ ಗ್ರಾಮಸ್ಥರೆಲ್ಲರೂ ಆತಂಕಕ್ಕೊಳಗಾಗಿ ಬಂದು ನೋಡಿದ್ದಾರೆ. ಅವ್ರ ಮೊಬೈಲ್ಗಳಲ್ಲಿ ಸಹ ಅವರು ವೈಫೈ ಕನೆಕ್ಷನ್ ಆಪ್ಷನ್ಗೆ ಹೋಗಿದ ತಕ್ಷಣನೇ ಅದೆಲ್ಲರ ಮೊಬೈಲಲ್ಲೂ ತೋರಿಸ್ತಾ ಇದೆ. ಓಕೆ ಗೋವರ್ಧನ್, ಮಾತನಾಡ್ತೀನಿ ನಿಮ್ಮನ್ನ. ನಮ್ಮ ಜೊತೆ ಈಗ ಶುಭಮಂಗಳ ಅವರು ಸೈಬರ್ ಎಕ್ಸ್ಪರ್ಟ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್. ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನನ್ನ ಧ್ವನಿ? ಓಕೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಒಂದು ಇರುವಂತದ್ದು. ಕೇಳಿಸ್ತದೆ. ಓಕೆ, ಆಡಿಯೋ ಕ್ಲಿಯರ್ ಇದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವೈಫೈ ID ನೇಮ್ ಬರ್ತಾ ಇರುವಂತದ್ದು, ಅದು ಆ ರೇಂಜ್ ಅನ್ನ ಅಂದ್ರೆ ಒಂದು 100 ಅಡಿ ಒಳಗಡೆ ಅಥವಾ ಒಂದು 10 ಮೀಟರ್ ಒಳಗಡೆ ಇರಬಹುದಾದಂತ ಚಾನ್ಸಸ್ ಇದೆ. ಯಾರು ಪರ್ಟಿಕ್ಯುಲರ್ಲಿ ಯೂಸ್ ಮಾಡ್ತಿರುವಂತದ್ದು ಅನ್ನುವಂಥದ್ದು ಕಂಡುಹಿಡಿಬಹುದಾ? ಖಂಡಿತವಾಗ್ಲೂ ಕಂಡಿಡ್ಬೋದು. ಯಾಕೆಂದ್ರೆ ನಾವು ಅದನ್ನ SSID ಅಂತ ಕರಿತೀವಿ.
SSID ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬರ್ತಿದ್ದಾರೆ ಅಂತಂದ್ರೆ ಅದರ ಅವೈಲಬಿಲಿಟಿ ರೇಂಜ್ ಇರುತ್ತೆ ನಮ್ಗೆ. ಆ ಅವೈಲಬಿಲಿಟಿ ರೇಂಜ್ ಅಲ್ಲಿ ಇರುವಂತಹ ರೌಟರ್ ಆಗಿರಬಹುದು, ಮಾಡೆಮ್ ಆಗಿರಬಹುದು, ಅಲ್ಲಿ ಅವರು ಆ SSID ನೇಮ್ ನ ಕೊಟ್ಟಿರ್ತಾರೆ. ಅದು ವಿಸಿಬಿಲಿಟಿ ಅನ್ನೋದು ಅಂದ್ರೆ ನಮಗೆ ವಿಸಿಬಲ್ ಆಗುವಂತ SSID ಇರೋದ್ರಿಂದ ಅದ್ರ ಸುತ್ತಮುತ್ತದಲ್ಲೇ ಇರುವಂತಹ ಸಾಧ್ಯತೆ ಜಾಸ್ತಿ ಇರೋದು. ಅದರ ಜೊತೆಗೆ ಅವರು ಇಲ್ಲ ISP ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ, ಆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರು ಥ್ರೂ ಯಾವ್ದಾದ್ರು ಅಂದ್ರೆ ಏರ್ಟೆಲ್ ಆಗಿರ್ಬಹುದು, ಆಕ್ಟ್ ಆಗಿರ್ಬಹುದು, ಅದ್ರ ಮೂಲಕ ತಗೊಂಡಿರಬಹುದು, ಅಥವಾ ಅವ್ರದೇ ಆದ ಫೋನಿಗೆ ಕನೆಕ್ಟ್ ಮಾಡಿ ಅದರ ಮೂಲಕ SSID ಫಾರ್ಮ್ ಮಾಡಿರ್ಬೋದು. ಸೊ ಎರಡನ್ನೂ ಕಂಡುಹಿಡಿಬಹುದು. ಅಂದ್ರೆ ಅದು ರೂಟರ್ ಅಥವಾ ಫೋನು ಅಂತ ಫಸ್ಟ್ ಕಂಡಿಡ್ದಾದ್ಮೇಲೆ ನಂತರ ಯಾರು ಯೂಸ್ ಮಾಡ್ತಿದ್ದಾರೆ ಅಥವಾ ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನಮ್ಮ ISPಗಳು ಯಾರಿದ್ದಾರೆ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಯಾರಿದ್ದಾರೆ, BSNL ಆಗಿರ್ಬಹುದು, ಏರ್ಟೆಲ್ ಆಗಿರ್ಬಹುದು, ವೊಡಾಫೋನ್ ಆಗಿರ್ಬಹುದು, ಆಕ್ಟ್ ಆಗಿರ್ಬಹುದು, ಯಾರು ಬೇಕಾದ್ರೂ ಆಗಿರ್ಬಹುದು, ಅದು SSID ಹುಡ್ಕೋದು ಏನ್ ಕಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಆ ಸಿಗ್ನಲ್ಗೆ ಒಂದು ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಕ್ರ್ಯಾಕ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಏನಾಗಲ್ಲ. ಎರಡನೇದು ಆ SSID ಯಾವ IP ಅಡ್ರೆಸ್ಗೆ ಕನೆಕ್ಟ್ ಆಗಿದೆ ಅಂತ ನೋಡೋದನ್ನು ಕಷ್ಟ ಆಗಲ್ಲ. ಸೊ ಹಾಗಾಗಿ ಅದು ಎಲ್ಲಿದೆ ಅಂದ್ರೆ ಯಾವ ಮನೆಯಿಂದ ಕನೆಕ್ಷನ್ ಬರ್ತಾ ಇದೆ ಅಂತಾನು ಕೂಡ ನಾವು ಖಂಡಿತವಾಗ್ಲೂ ಕಂಡುಹಿಡಿಬಹುದು. ಓಕೆ, ಈಗ ಅವರು ನಿನ್ನೆ ಆ ಥರ ನೇಮ್ ಕೊಟ್ಟಿದ್ರು, ಇವತ್ತು ಆಫ್ ಮಾಡಿಬಿಟ್ಟು ಅಥವಾ ಬೇರೆ ಏನಾದರೂ ನೇಮ್ ಕೊಟ್ಟರು ಅಂತ ಅನ್ಕೊಳ್ಳೋಣ. ಆ ರೀತಿಯ ಕೊಟ್ಟಿಂತ ಸಂದರ್ಭದಲ್ಲೂ ಯಾರು ಆ ರೀತಿಯ ಈ ಹಿಂದೆ ನೇಮ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗತ್ತಾ, ಅಥವಾ ಅವ್ರ ನೇಮ್ ಚೇಂಜ್ ಮಾಡಿಬಿಟ್ರೆ ಅದು ವಾಶ್ ಔಟಾ? ನೇಮ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಪ್ರೀವಿಯಸ್ ಕನೆಕ್ಟೆಡ್ ಡಿವೈಸಸ್ ಯಾವ್ದನ್ನ ಇದ್ರೆ ಅದ್ರ ಮೂಲಕ ಸಿಗೋ ಚಾನ್ಸಸ್ ಇದೆ. ಅದು ಇಲ್ಲ ಅಂತಂದ್ರೆ ಅವರು ನಿನ್ನೆ ಕೊಟ್ಟಿದ್ ನೇಮ್ ಅನ್ನ ಇವತ್ತು ಡಿಸ್ಕನೆಕ್ಟ್ ಮಾಡಿ ಅದನ್ನ ಬೇರೆ ನೇಮ್ ಏನಾರ ಕೊಟ್ಟಿದ್ರು ಅಂತಂದ್ರೆ ಪ್ರತಿಯೊಂದು ಡಿವೈಸ್ ನಲ್ಲೂ ನಾವು ಲಾಗ್ ಅಂತ ಇರುತ್ತೆ, ರೌಟರಿನ ಲಾಗ್ ಅಂತ ಕರಿತೀವಿ, ಲಾಗ್ ಮೂಲಕ ಕಂಡುಹಿಡಿಬಹುದು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಅಸಾಧ್ಯ ಏನೂ ಅಲ್ಲ ಅದು. ಓಕೆ, ಧನ್ಯವಾದ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ, ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ.